ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಎಷ್ಟು ಒಳ್ಳೆ ಮಾತು ಹೇಳಿದ್ಯಾ. ನಿನ್ನ ಮುದ್ದು ಮಾಡೋದು ಏನೇ, ನಾನು ಇರೋವಾಗ್ಲೇ ನಿಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸಿ ನನ್ನ ಸಂಸಾರ ಹಾಳು ಮಾಡ್ತೀಯಾ? ಮಾಡ್ತೀಯಾ? ನೋಡು ಏನಾಯ್ತು? ನೀರು ತಗೊಂಬನ್ರೆ. ಏನ್ ಯೋಚನೆ ಮಾಡ್ತಿದ್ದೀರ? ಹೋಗ್ರಿ. ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತು. ಏನಾಯ್ತು? ನನ್ಗೇನು ಆಗಿಲ್ಲ ಅಮ್ಮ. ನಿನ್ನ ಹತ್ರ ತಪ್ಪಿಸ್ಕೊಳಕ್ಕೆ ಈ ತರ ನಾಟಕ ಆಡ್ದೆ ಅಷ್ಟೇ. ಏನ್ ಮಕ್ಕಳು ಹೆದರ್ಸ್ತೀರಪ್ಪ. ಹಲೋ ವೇದಾಂತ್, ನೀನು ಬರೋದು ಎಷ್ಟೊತ್ತಾಗುತ್ತೆ ಇನ್ನು? ಮೇಡಮ್, ಇದು ಬಾಸ್ ಅಲ್ಲ, ನಾನು ಕಾಂತ. ಈ ಕಾಂತ ಎಲ್ರಿ ನಿಮ್ಮ ಬಾಸು? ಬಾಸು ಬ್ಯುಸಿಯಾಗಿ ಏನೋ ಲ್ಯಾಪ್ಟಾಪಲ್ಲಿ ಕುಟ್ಟುತ್ತಾ ಇದ್ದಾರೆ. ಒಂದು ನಿಮಿಷ ಅವ್ರಿಗೆ ಫೋನ್ ಕೊಡಿ, ನಾನು ಮಾತಾಡಬೇಕು. ಅಯ್ಯಯ್ಯೋ ಮೇಡಮ್, ಡಿಸ್ಟರ್ಬ್ ಮಾಡಬೇಡ, ನಾನು ಬ್ಯುಸಿ ಇದ್ದೀನಿ ಅಂತ ಅವರೇ ಫೋನ್ ಕೊಟ್ಟು ರಿಸೀವ್ ಮಾಡಿ ಹೇಳಕ್ಕೆ ಹೇಳಿದ್ರು. ಇವಾಗ ಏನಾದರೂ ವಾಪಸ್ ಫೋನ್ ಕೊಡೋಕೆ ಹೋದರೆ ನಾನು ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಸರಿ, ಮೀಟಿಂಗ್ ಮುಗಿಯೋದು ಎಷ್ಟೊತ್ತು ಅಂತ ಗೊತ್ತಿದೆಯಾ? ಮ್ಯಾಕ್ಸಿಮಮ್ ಇನ್ 1 ಅವರ್ ಅಂತೂ ಹಾಗೆ ಆಗುತ್ತೆ ಮೇಡಮ್. ಇನ್ನು 1 ಅವರ್ ಆಗುತ್ತಾ? ಅದಕ್ಕೆ ಬಾಸು ನಾನು ಬರೋದು ಲೇಟ್ ಆಗುತ್ತೆ, ನೀವೇ ಕೇಕ್ ಕಟ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಇದನ್ನು ಅವಾಗಲೇ ಹೇಳೋಕ್ಕಾಗಿಲ್ವಾ? ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಿಬಿಟ್ರಲ್ರಿ. ರೌಡಿ ಮೇಡಮ್ ಒಂದೇ ನಿಮಿಷ. ಏನ್ರಿ? ಅದು ಪರಿ ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರ ಕೈ ರುಚಿ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಒಬ್ಬಟ್ಟಂತೂ ಬೊಂಬಾಟಾಗಿರುತ್ತೆ, ನೆನ್ಸ್ಕೊಡ್ರೇನೆ ಬಾಯಲ್ಲಿ ನೀರು ಬರುತ್ತೆ. ಅದಕ್ಕೇನೀಗ? ಅದು ಇವತ್ತು ಮಂಜು ಅಪ್ಪನ ಬರ್ಡೇ ಅಲ್ವಾ, ಅದಕ್ಕೆ ವೆರೈಟಿ ಫುಡ್ ಮಾಡಿರ್ತೀರಾ, ಎಲ್ಲ ರುಚಿಯಾಗಿರುತ್ತೆ. ರೀ ಕಾಂತ, ನನಗೆ ಕತೆ ಹೇಳೋರಂದ್ರೆ ಆಗಲ್ಲ. ಅದೇನು ಹೇಳಬೇಕು ಅಂದ್ಕೊಂಡಿದ್ರು ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ. ನನಗೆ ಜಾಸ್ತಿ ಟೈಮ್ ಇಲ್ಲ, ಮಾಡೋಕ್ಕೆ ತುಂಬ ಕೆಲಸ ಬಾಕಿ ಇದೆ. ಅದು ಮೇಡಮ್, ನಾವೆಲ್ಲ ಒಂದೇ ಫ್ಯಾಮಿಲಿಯವರಲ್ವಾ, ನಾನು ಬಡ ಬಾಸ್ ತಮ್ಮ ಇದ್ದಂಗಲ್ವಾ, ಅದಕ್ಕೆ ನನ್ನನ್ನು ಊಟಕ್ಕೆ ಏನಾದರೂ ಕರಿತೀರೇನೋ ಅಂತ. ಅಲ್ಲ, ಬರ್ಡೇಗೆ ಕರಿತೀರೇನೋ ಅಂತ ಅಂದ್ಕೊಂಡೆ. ಓ ಸಾರಿ ಕಾಂತ, ನಿಮ್ಮನ್ನ ಇನ್ವೈಟ್ ಮಾಡೋದೇ ಮರ್ತೋಯ್ತು. ಒಂದು ಕೆಲಸ ಮಾಡಿ, ಹೇಗಿದ್ರು ವೇದಾಂತ್ ಮತ್ತು ವಿಕ್ಕಿ ಬಾಬಾ ಬರ್ತಾರಲ್ಲ, ಅವ್ರು ಇನ್ ಕೇಸ್ ಬಂದರೆ ಅವ್ರ ಜೊತೆ ನೀವು ಬಂದ್ಬಿಡಿ, ಆಯ್ತಾ? ಓಕೆ ನೋಡಿ ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಒಬ್ಬಟ್ಟು ಊಟ. ಬಡ ಬಾಸ್ ಜೊತೆ ಹೋಗ್ಬಿಟ್ಟು ಸರಿಗೆ ನಾಳೆಗೂ ಆಗುವಷ್ಟು ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ಬಿಡ್ಬೇಕು. ಬೇಗ ಬಾರಿ, ಎಷ್ಟೊತ್ತೆ? ಏಯ್, ಸ್ವಲ್ಪ ಸಮಾಧಾನ ಮಾಡ್ಕೊ. ಏನೇ ಸಮಾಧಾನ ಮಾಡ್ಕೊಳ್ಳೋದು? ಅವಾಗ ನಿನ್ನ ಕಾತ್ ಸಾಕಾಯ್ತು. ಈಗ ಅವ್ಳು ಬರ್ಲಿಲ್ಲ ಅಂದ್ರೆ ನಾನೇ ಕೇಕ್ ತಿನ್ಬಿಡ್ತೀನಿ ಅಷ್ಟೇ. ವೇದಾಂತ್ ಭಾವನ್ ಜೊತೆ ಮಾತಾಡ್ತಾ ಇದ್ದಾಳೆ, ತಡಿಯೇ. ಏಯ್, ಚಿಕ್ಕೋಳ್ ತರ ಇರೋ, ಹಿಂಗೆ ಆಡ್ತಿದ್ರೆ ಕುತ್ಕೆ ಮೇಲೆ ಕಾಲಿಟ್ಟು ಪಚ ಅಂತ ತುಳ್ದಾಕ್ಬಿಡ್ತೀನಿ ಅಷ್ಟೇ. ಅಂಜು, ಅದಿತಿ, ಸ್ವಲ್ಪ ತಾಳ್ಮೆ ಇರಲಿ, ಅಮ್ಮ ಬರ್ತಾಳೆ. ಲೇ, ಬೇಗ ಬಾರೆ, ಇಲ್ಲಾಂದ್ರೆ ಅಪ್ಪನ ಹತ್ರ ಕೇಕ್ ಕಟ್ ಮಾಡಿಸ್ಬಿಡ್ತೀನಿ ನೋಡು. ಏಯ್, ಏನೋ ಸುಮ್ಮನೆ. ಏಯ್, ಏನ್ರಿ ನಿಮ್ದು? ಬನ್ನಿಪ್ಪ, ಸಾರಿ, ಕೇಕ್ ಕಟ್ ಮಾಡಿ.
ಈ ಅಲಂಕಾರ, ಈ ಕೇಕು, ತುಂಬ ದಿನಗಳಾದಮೇಲೆ 4 ಮಕ್ಕಳು ಒಟ್ಟಿಗೆ ಮನೇಲಿದ್ದೀರಿ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ನನ್ನ ವಯಸ್ಸು ಇದ್ದಕ್ಕಿದ್ದ ಹಾಗೆ 60ರಿಂದ 16 ಆಗೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಅಪ್ಪ ಆಗ ನಾನಿನ್ನ ಹುಟ್ಟೇ ಇರಲಿಲ್ಲ. ಅಷ್ಟೊಂದು ಹಿಂದಕ್ಕೆ ಹೋಗ್ಬೇಡಿ, ನಾನು ಸ್ವಲ್ಪ ಮುಂದಕ್ಕೆ ಬನ್ನಿ. ಚೆಕ್ ಮಾಡ್ರಿ. ರೀ, ಭಾವುಕರಾಗ್ತಿದ್ದೀರಿ. ಬನ್ನಿ, ಸಂತೋಷವಾಗಿ ಕೇಕ್ ಕಟ್ ಮಾಡಿ. ನಗತಾ ನಗತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ಸದಾ ಶುಭ ದಿನ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.